वेलकम टू माई एसबी एजुकेशनल चैनल। आज हम पढ़ेंगे फर्स्ट स्टैंडर्ड का 7th लेसन कोती मत्तु अळीलु। कोती मतलब ये बंदर, अळीलु मतलब गिलहरी, मर मतलब पेड़। ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. एक बंदर पेड़ पर बैठा था। उस बंदर की पूंछ बहुत लंबी थी। वो ज़मीन तक लटक रही थी। ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. एक गिलहरी नाचते हुए वहाँ आती है। वो बंदर की पूंछ को देखती है, उसे झूला समझ लेती है और उसे पकड़कर झूलने लगती है। इस तरह से झूलने लगती है। ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ गाबरियाಯಿತು। बंदर को गुदगुलियाँ होने लगते हैं और वो नीचे देखता है, हंसते हुए बोलता है, बहन तुम ये क्या कर रही हो? मुझे गुदगुलियाँ हो रही हैं। जब गिलहरी डर जाती है। ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. डरी हुई गिलहरी बंदर से कहती है, बंदर भैया, ये तुम्हारी पूंछ है, मैं झूला समझ रही थी, मुझे माफ़ कर दो। कहकर उसकी पूंछ को छोड़कर पेड़ पर भागते हुए चली जाती है। ಕೇಳಿದ ಪದಗಳು ಸುನೆ ವರ್ಡ್ಸ್. ಕೋತಿ ಮರ ಮೇಲೆ ಕುಳಿತಿತ್ತು. ಬಾಲ ಉದ್ದ, ಅದು ನೆಲ, ನೇತಾಡು, ಅಳಿಲು, ಕುಣಿದಾಡು, ಅಲ್ಲಿಗೆ ಬಂದಿತು, ನೋಡಿತು, ಜೋಕಾಲಿ ಎಷ್ಟು ಚಂದ, ಯೋಚಿಸು, ಜೀಕು, ಕಚಗುಳಿ ಆಯಿತು, ಕೆಳಗೆ ನಗು, ಹೇಳು, ತಂಗಿ, ಏನು ಮಾಡು, ಗಾಬರಿ, ಮಂಗಣ್ಣ, ಇದು ತಿಳಿ, ಕ್ಷಮಿಸು, ಆಗ ಬಿಟ್ಟಿತು. ಪದಗಳ ಅರ್ಥ. ವರ್ಡ್ಸ್ ಮೀನಿಂಗ್. ಗಾಬರಿ ಹೆದರಿಕೆ मतलब डरना. ಕ್ಷಮಿಸು ಅಪರಾಧವನ್ನು ಮನ್ನಿಸು मतलब सॉरी बोलना, माफ़ी मांगना. ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ. इसमें जो छोड़े सो वर्ड्स है वो बच्चों से बुलवाने हैं. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಕೋತಿಗೆ ಕಚಗುಳಿ ಆಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. बच्चों को क्वेश्चंस पूछ के आंसर्स बुलवाने हैं. ಕೋತಿ ಯಾವುದರ ಮೇಲೆ ಕುಳಿತಿತ್ತು? इसका आंसर ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು? ಆನ್ಸರ್ ಅಳಿಲು. ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. ये एग्जाम्पल दिया है, इस एग्जाम्पल के जैसे ही नीचे का सेंटेंसेस बच्चों से बुलवाने हैं. ಕೋತಿ
ಕೋತಿ ಒಂದು ಪ್ರಾಣಿ. ಮರ. ಕೋತಿಯು ಮರವನ್ನು ಹತ್ತುತ್ತದೆ. ಬಾಲ. ಕೋತಿಗೆ ಬಾಲವಿದೆ. ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಯೇ ಬಚ್ಚೋं से बुलवाने हैं. ಅಳಿಲು. ಅಳಿಲು ಒಂದು ಪ್ರಾಣಿ. ಮರ. ಅಳಿಲು ಮರವನ್ನು ಹತ್ತುತ್ತದೆ. ಬಾಲ. ಅಳಿಲಿಗೆ ಬಾಲವಿದೆ. अगर आपको ये वीडियो अच्छा लगे तो लाइक शेयर एंड सब्सक्राइब ज़रूर कीजिए ताकि आपको ऐसी वीडियोस मिलती रहे। थैंक यू।